and the future officers, a very important and most expected question in the KS interview is with respect to GBA. ಸೊ ಇಲ್ಲಿ ಯಾವುದೇ ತರ ನಿಮಗೆ ಏನು ಈ ತರ ನನಗೆ ಕಾನ್ಸೆಪ್ಟ್ ಮುಖಾಂತರ ಕೇಳ್ತಾರೆ, ನೋ ಫ್ಯಾಕ್ಟ್ಸ್ ಇರಲ್ಲ, ಆತರ ಏನಿಲ್ಲ. 2017ರಲ್ಲೂ ನಾನು ಕೊಟ್ಟಿದ್ದೀನಿ ಇಂಟರ್ವ್ಯೂ, ಅಂಡ್ 2020 ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಸೊ ನೀವು ಇಂಟರ್ವ್ಯೂ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಯು ಶುಡ್ ನೋ ದ ಬೇಸಿಕ್ ಕಂಟೆಂಟ್ ಆಫ್ ಇಟ್. ಓಕೆ, ಸೊ ಬೇಸಿಕ್ ಕಂಟೆಂಟ್ ಈಸ್ ಯೋರ್ ಕಾನ್ಫಿಡೆನ್ಸ್, ರೈಟ್? ಕಂಟೆಂಟ್ ಇದ್ರೆ ಮಾತ್ರ ನೀವು ಆನ್ಸರ್ ಪ್ರಾಪರ್ ಆಗಿ ಡೆಲಿವರ್ ಮಾಡ್ತೀರಾ. ಸೊ ಯಾಕೆ ಇದು GBA ತುಂಬಾ ನ್ಯೂಸ್ ಅಲ್ಲಿದೆ ಈವನ್ ಟುಡೇ? ಸೊ ನಿನ್ನೆಯಿಂದ ಸೆನ್ಸಸ್ ಕೂಡ ಸ್ಟಾರ್ಟ್ ಆಗಿದೆ. ಸೆನ್ಸಸ್ ಡ್ಯೂಟಿ ಕೂಡ ಸಾಕಷ್ಟು ಆಫೀಸರ್ಸ್ ಹೋಗಿ ಬಂದಿದ್ದಾರೆ ಆಸ್ ಅ ಎನ್ಯುಮರೇಟರ್, ಆಸ್ ಅ ಸೂಪರ್ವೈಸರ್ ತರ. ಆಗ್ಲೂ ಅಷ್ಟೇ ಈಗ ಕರೆಂಟ್ಲಿ GBAನೇ ಅದನ್ನ ಎಸ್ಪೆಷಲಿ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡ್ತಿರೋದ್ರಿಂದ, ಬಿಕಾಸ್ ಇಟ್ ಹ್ಯಾಸ್ ಮೋರ್ ದೆನ್ 2 crores ಆಫ್ ಪಾಪ್ಯುಲೇಷನ್. ಹಾಗಾಗಿ ಸೊ ಇಲ್ಲಿಂದ ಇನಿಷಿಯೇಟಿವ್ ಮಾಡ್ತಿದ್ದಾರೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ GBA. ಅರ್ಲಿಯರ್ ಏನಾಗಿತ್ತು, GBA ಒಂದು ಬ್ಯಾಂಗ್ಳೂರ್ ಒಂದು ಜಿಯೋಗ್ರಫಿಕಲ್ ಎಂಟಿಟಿ ಇರೋದನ್ನ ಇಟ್ ವಾಸ್ ರೂಲ್ಡ್ ಬೈ BBMP. ಸೊ BBMP ಒಂದು ಏನು ಬ್ಯಾಂಗ್ಳೂರ್ ವಾಸ್ ಕಂಪ್ಲೀಟ್ಲಿ ಅಂಡರ್ BBMP because of the expansion, because of the population growing, and because of the urban sprawl, and the city is got expanding. In order to manage these aspects, so it was required to divide into 5 zones. Okay, 5 zones. So there's a central, so then the 4 zones. So north, south, east, west and central. So 5 ಟೋಟಲ್ 5 ಝೋನ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಈ GBA ಅನ್ನೋದ್ರಲ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಏನು ದ ಮೇನ್ ಇಂಪಾರ್ಟೆಂಟ್ 5 ನ್ಯೂ ಮುನಿಸಿಪಲ್ ಕಾರ್ಪೊರೇಷನ್ಸ್ ಅಂತ ನಾನು ಹೇಳಿದ್ದೀನಿ. ಫೋಕಸಿಂಗ್ ಆನ್ ಅರ್ಬನ್ ಪ್ಲಾನಿಂಗ್, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸ್ಟ್ಯಾಂಡರ್ಡೈಸ್ ಡೆವಲಪ್ಮೆಂಟ್ಸ್ ಅಕ್ರಾಸ್ 712 kilometer metropolitan area. So this figure is also very important. ಅಂದ್ರೆ ಈ ಬ್ಯಾಂಗ್ಳೂರ್ ಏನಿರುತ್ತಲ್ಲ ಅದರ ಡೈಮೆನ್ಷನ್ಸ್ ಇಷ್ಟಿರುತ್ತೆ. ಇದರಲ್ಲಿ ಯಾರು ಚೇರ್ಮನ್ ಇರ್ತಾರೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಚೇರ್ಮನ್ ಬಂದು ಚೀಫ್ ಮಿನಿಸ್ಟರ್ ವಿಲ್ ಬಿ ದ ಚೇರ್ಮನ್ ಆಫ್ GBA, and the deputy chief minister will be the vice chairman, who is DK Shivkumar. He will be currently serving the vice chairman. And then coming to the executive body, who is the senior most IAS officer, Mr. Nageshwar Rao is the chief commissioner. ಇವ್ರಿಗೆ ಎಲ್ಲ ಒಂದು 5 ಝೋನ್ಸ್ ಇದಾವಲ್ಲ, ಇವ್ರಿಗೆ ಹೆಡ್ ಆಗಿರ್ತಾರೆ. 5 ಝೋನ್ಗೆ ಇವ್ರು ಹೆಡ್ ಆಗಿರ್ತಾರೆ. ಇವ್ರ ಅಂಡರ್ ಅಲ್ಲಿ ಕಮಿಷನರ್ಸ್ ಬರ್ತಾರೆ. ಸೊ ನಾರ್ತ್ ಝೋನ್ ಕಮಿಷನರ್, ಸೌತ್ ಝೋನ್ ಕಮಿಷನರ್, ಈಸ್ಟ್. ಇಲ್ಲಿ ನೋಡಿ, ಸೊ ನೋಡಿ ಇದು ಸೆಂಟ್ರಲ್ ಇದಾಗಿರುತ್ತೆ. ಈಚ್ ಝೋನ್ ವಿಲ್ ಬಿ ಹೆಡೆಡ್ ಬೈ ಕಮಿಷನರ್. ಇದಕ್ಕೆಲ್ಲ ಹೆಡ್ ಮಾಡೋರು ಚೀಫ್ ಕಮಿಷನರ್ ಅಂತ ಹೇಳ್ತೀವಿ, ಹೂ ಇಸ್ ಕರೆಂಟ್ಲಿ ಮಹೇಶ್ವರ್ ರಾವ್ is the chief commissioner of GBA. This is structure. So how it has come? So it has replaced the BBMP Act 2020. So now it is interested with the Greater Bangalore GBA, Greater Bangalore Governance Act 2024. So this is very important, and it is so ಇದರಲ್ಲಿ it is a multi-member body. This consists of ಈಗ ಸಾಕಷ್ಟು ಒಂದು ನಮ್ಮ GBAದಲ್ಲಿ ಸಾಕಷ್ಟು ಮೊದಲೆಲ್ಲ BWSSB ಇತ್ತು, ಮತ್ತೆ ಬೇರೆ ಬೇರೆ ಒಂದು ಝೋನ್ಸ್ ಇತ್ತಲ್ಲ, ಬೇರೆ ಒಂದು ಡಿಪಾರ್ಟ್ಮೆಂಟ್ಸ್ ಇತ್ತಲ್ಲ, ಈ ಮೆಂಬರ್ಸ್ ಎಲ್ಲ ಇದಕ್ಕೆ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ದಿಸ್ ಇಸ್ ಅ ಮಲ್ಟಿ ಮೆಂಬರ್ ಬಾಡಿ. ಸೊ ವೆರಿ ಗುಡ್ ಇನಿಷಿಯೇಟಿವ್. ಓಕೆ, so this is as of August 26, 2025, it's a 75 member body to look over into the civic administration of Bengaluru. So this is very important. And what are the key important features? So as I was telling, so this 5 city corporation, and also it has a parastatal integration. ಈ ವರ್ಡ್ ಕೂಡ ನೀವು ಇಂಟರ್ವ್ಯೂ ಅಲ್ಲಿ ಹೇಳ್ಬೋದು, ಪ್ಯಾರಾಸ್ಟೇಟಲ್ ಇಂಟಿಗ್ರೇಷನ್ ಅಂದ್ರೆ. ಸೊ ಇಟ್ ರೆಫರ್ಸ್ ಟು ಸ್ಟ್ರಾಟಜಿಕ್, ಆಪರೇಷನಲ್ ಅಂಡ್ ಫೈನಾನ್ಷಿಯಲ್ ಅಲೈನ್ಮೆಂಟ್ ಆಫ್ ಸೆಮಿ ಗವರ್ಮೆಂಟ್ ಆರ್ಗನೈಸೇಷನ್ಸ್ like BWSSB ಆಗಿರ್ಬೋದು, BDA ಆಗಿರ್ಬೋದು, BMRCL. all these heads and become directly the executive members of the GBA authority. ಓಕೆ, ಬೆಸ್ಕಾಂ ಕೂಡ ಇದ್ರಲ್ಲೇ ಬರುತ್ತೆ. ಅಂದ್ರೆ GBA ಅಲ್ಲಿ ಏನೇ ಡಿಸಿಷನ್ ತಗೊಂಡ್ರು ಯೂನಿಲ್ಯಾಟ್ರಲ್ ಇರಲ್ಲ. ಸೊ ಇಟ್ ಈಸ್ ಅ
parastatal integration. So it kind of two-way direction. So you will get the people from represented from the other agencies, and also will have a voice in the GBA. So this is very important. So why this change? So of course now already ಹೇಳಿದಿವಿ, the city with 13 plus million population, and it is expanding, and moreover it is kind of decentralization. So decentralization ನಾವು ಆಲ್ರೆಡಿ ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಓದ್ತೀವಿ, ಅರ್ಬನ್ ಡಿಸೆಂಟ್ರಲೈಸೇಷನ್ ಅಂತ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, whereas the 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ talks about local bodies. So local bodies are ಗ್ರಾಮ ಪಂಚಾಯತ್ ಅಂತ ಹೇಳ್ತೀವಲ್ಲ, ಗ್ರಾಮ ಪಂಚಾಯತ್ ಬಾಡೀಸ್, GBL. ಸೊ ವಾಟ್ ಎವರ್. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಅಚೀವ್. ಸೊ ಈ ಒಂದು ನೀವು ಇಂಟರ್ವ್ಯೂ ಏನೇ ಕ್ವಶನ್ಸ್ ಕೇಳಿದ್ರು, ಸೊ ವಾಟ್ ಆರ್ ದ ಪ್ರಾಬಬಲ್ ಕ್ವಶನ್ಸ್ ನೀವು ಇಂಟರ್ವ್ಯೂದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಹೌ GBA ಸ್ಟ್ರೆಂಥನ್ ಅಡ್ಮಿನಿಸ್ಟ್ರೇಷನ್. ಸೊ ಆಗ ನೀವು ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ಸೊ ಕಾಂಪೋಸಿಷನ್ ನ ಹೇಳಬೇಕಾಗುತ್ತೆ. ಸೊ ಅಂಡ್ ರೀಸೆಂಟ್ಲಿ ಸೆನ್ಸಸ್ ರಿಲೇಟೆಡ್ ನ ಯಾವ ತರ ಅವ್ರು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ, ಸಿ ದಟ್ ಯು ಹ್ಯಾವ್ ಟು ಡೂ ಇಟ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಎಕ್ಸ್ಪೆಕ್ಟ್ ದ ಕ್ವಶನ್. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಈಗ ಇನ್ನೊಂದು ಏನ್ ಕ್ವಶನ್ ಬರ್ಬೋದು ಅಂದ್ರೆ, ಸೊ ಇಫ್ ಯು ಆರ್ ಅಪಾಯಿಂಟೆಡ್ as the some administrative officer in the GBA. So what are the changes you bring? So what are the changes you bring? So what development you forecast? Okay, what development you forecast? Give some problems and their solutions. So problems kodi matte solutions kodi. So ಈ ತರ ಒಂದು ಕ್ವಶನ್ಸ್ ಬರುತ್ತೆ. ಅಂಡ್ another most important aspect of the questions, how GBA will, how Greater Bangalore Authority will improves the efficiency. ಸೊ ನೀವ್ ಏನೇ ಒಂದು ಆನ್ಸರ್ ಇದಕ್ಕೆ ನೀವು ಎಫಿಷಿಯನ್ಸಿ, ಇದೇ ಕ್ವಶನ್ಸ್ ನನಗೆ ಇಂಟರ್ವ್ಯೂ ಅಲ್ಲಿ ಕೇಳಿದ್ರೆ, ಸೊ ಮಿಸ್ಟರ್ ಹೌ GBA ವಿಲ್ ಎನ್ಹಾನ್ಸ್ ದಿ ಎಫಿಷಿಯನ್ಸಿ ಅಂದಾಗ, ಸರ್ ಸೊ GBA ಅನ್ನೋದು ನನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. GBA ಇಸ್ actually it's a decentralized form of administrative structure which was brought by replacing the BBMP Act. So it composed of the chairman, which is Honorable Chief Minister, and the deputy chairman, which is the deputy CM, and headed by the chief commissioner. So these are the and apart from that, the hierarchy in the executive part will be represented by each zone will be represented by the respective commissioners, and it's a multi-member executive body which represent both elected and non-elected. So of course elections are also going to happen, and the non-elected, the executive part, which include the represented from BMRCL, BBMP, BMRCL, BDA, all this. So this actually this is a two-way of it's a kind of inclusive decision will be taken, and there won't be any kind of delay in the decision making. Efficiency will automatically comes, and more importantly it also ensures the accountability, which brings indirectly the efficiency. ಈ ತರ ಒಂದು ನೀವು ಎಥಿಕ್ಸ್ ಟರ್ಮ್ಸ್ ಅಲ್ಲೆಲ್ಲ ಹೇಳ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯೂಸ್ ಅಲ್ಲಿ ಇನ್ನೊಂದು ಬಂದಿತ್ತು, ಲಾಂಗೆಸ್ಟ್ ಸರ್ವಿಂಗ್ CM ಆಫ್ ಕರ್ನಾಟಕ ಅಂತ. ಅಫ್ಕೋರ್ಸ್ ಲಾಂಗೆಸ್ಟ್ ಸರ್ವಿಂಗ್ CM ಆಫ್ ಕರ್ನಾಟಕ ಮೊದಲು ಇದ್ದವ್ರು ಯಾರು, ಅವ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ವಿ ನೋ ದಟ್ ಇಟ್ ವಾಸ್ ದೇವರಾಜ್ ಅರಸ್. So who was holding this record, but recently Sri Siddaramaiah has become the longest serving Chief Minister of Karnataka in January 2026. So this is also very important. And most importantly, ನೀವು factual ತಿಳ್ಕೊಳ್ಬೋದು. So after Siddaramaiah, who are the other people who have held the position? And this Nijalingappa Ramakrishna Hegde. So it is 7 years, and after that Ramakrishna Hegde 5 years. So and your contribution important ಆಗುತ್ತೆ. So even Siddaramaiah's contribution also we need to look over this. Guarantee schemes ಬಗ್ಗೆ ಮಾತಾಡಬೇಕಾಗುತ್ತೆ. In case what Siddaramaiah has achieved, ಪರ್ಸನಲ್ ಲೆವೆಲ್ ಅಲ್ಲೂ ನೀವು ಸ್ವಲ್ಪ ತಿಳ್ಕೊಂಡಿರಿ, ಪೊಲಿಟಿಕಲ್ ಲೆವೆಲ್ ಅಲ್ಲೂ ಏನೇನ್ ಅಚೀವ್ಮೆಂಟ್ ಮಾಡಿದ್ದಾರೆ ಅದು ತಿಳ್ಕೊಂಡಿರಿ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಡ್ಮಿನಿಸ್ಟ್ರೇಟಿವ್ಲಿ ವಾಟ್ ಹಿ ಹ್ಯಾಸ್ brought the reforms. So
So how, as a leader, you are influenced with his values, and how you don't be negative on him. So okay, please don't be on negative him, calling some vague terms, because you'll be going to the same government. You will be working for the same government. So that's why you should have the observation, the qualities, what best qualities you have in Sidramaya, and what negative qualities you have in Sidramaya. You should know all these things. They may ask. ಸೊ ಪ್ಲೀಸ್ ಬಿ ಪ್ರಿಪೇರ್ಡ್. ಇಲ್ಲಿ ನಾನು ಹೇಳಿದ್ರೆ 10 ಜನ ಅದನ್ನೇ ಕಾಪಿ ಮಾಡ್ಕೊಂಡು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ. ದಟ್ ಐ ಡೋಂಟ್ ವಾಂಟ್ ಟು ಹ್ಯಾಪನ್. ಸೊ ಮತ್ತೆ ದೇವರಾಜ್ ಅರಸ್ ಬಗ್ಗೆನೂ ತಿಳ್ಕೊಂಡಿರಿ, ಯಾಕಂದ್ರೆ he has done tremendous work for the modernization of the Karnataka. Especially he has done with respect to land reforms. ಸೊ ಅದಾಗಿರ್ಬೋದು, ಟಿಲ್ಲರ್ ಇಸ್ ದ ಓನರ್ ಆಫ್ ದ ಸಾಯಿಲ್. ಸೊ ಉಳುವವನೇ ಒಡೆಯ ಅಂತ ಏನು ನಮ್ಮ ದೇವರಾಜ್ ಅರಸ್ ಹೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಆಂಗಲ್ ಅಲ್ಲೂ ಕೂಡ ನೀವು ಕರೆಂಟ್ ಅಫೇರ್ಸ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ recent land reform amendment acts which brought the easy way for land conversions, because revenue ಅಲ್ಲಿ AC revenue post ಇದೆ, land reforms ರಿಲೇಟೆಡ್ ಅಥವಾ ರೆವೆನ್ಯೂ ಇಲಾಖೆ ರಿಲೇಟೆಡ್ ಕ್ವಶನ್ಸ್ ಕೂಡ ಸಹಜವಾಗಿ ಬರುತ್ತೆ. ಹಾಗಾಗಿ ಇದನ್ನ ನೀವು ನೋಡ್ಕೊಳ್ಳಿ. ಅಂಡ್ ಯೂನಿಫಿಕೇಶನ್ ಆಫ್ ಕರ್ನಾಟಕ, ನಿಜಲಿಂಗ ಪಾರ್ಟ್ ಟೈಮ್ ಇದ್ದಾಗ, ಸೊ ವಿತ್ ರೆಸ್ಪೆಕ್ಟ್ ಟು ಏಕೀಕರಣ ಮೂವ್ಮೆಂಟ್ ಆಗಿರ್ಬೋದು, ಇವೆಲ್ಲ ನೀವು ನೋಡ್ಕೊಳ್ಳಿ. ಅಂಡ್ ರಾಮಕೃಷ್ಣ ಹೆಗಡೆ, ಡಿಸೆಂಟ್ರಲೈಸ್ಡ್ ಅಂಡ್ ಪಂಚಾಯತ್ ರಾಜ್ ರಿಫಾರ್ಮ್, ಈ ಒಂದು ಇಂಪಾರ್ಟೆಂಟ್ ಪ್ರೈಮ್ ಕಾಂಟ್ರಿಬ್ಯೂಷನ್ ದೇ ಹ್ಯಾವ್ ಗಿವನ್ ಅಂಡ್ ಯು ಶುಡ್ ನೋ ಅಬೌಟ್ ಇಟ್. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್. ಅಂಡ್ ಕೆಲವೊಮ್ಮೆ ಈ ತರ ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳ್ತಾರೆ. ಡೋಂಟ್ ಎಕ್ಸ್ಪೆಕ್ಟ್ ಇಂಟರ್ವ್ಯೂ ಮಾತ್ರ ನಿಮ್ಗೆ ಸಬ್ಜೆಕ್ಟಿವ್ ಇರುತ್ತೆ ಅಂತ. ಸೊ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡ್ ದೇರ್ ಅಚೀವ್ಮೆಂಟ್. ಸೊ ಈ 4 ನೆನ್ಪಿಟ್ಕೊಂಡ್ರೆ ಇವ್ರ ಅಚೀವ್ಮೆಂಟ್ ಕೂಡ ಒಂದೊಂದೇ ಹೇಳ್ಬೋದು. ಈಗ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಯೂನಿಫಿಕೇಶನ್ ಆಫ್ ಕರ್ನಾಟಕ, ರಿಲೇಟೆಡ್ ಯೂನಿಫಿಕೇಶನ್ ಆಫ್ ಕರ್ನಾಟಕ ಏನೇನಿದೆ ಹೇಳ್ಬಿಡಿ. ಸೊ ಹೌ ಇಟ್ ಹ್ಯಾಸ್ ಹ್ಯಾಪನ್, ವೆನ್ ಇಟ್ ಹ್ಯಾಸ್ ಹ್ಯಾಪನ್, ಅಂಡ್ ವಾಟ್ ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನು, ಹೌ ಮೆನಿ princely states have been integrated. So little bit you can surrounded with that topics you can tell them. So they don't expect you to perfect ag answer irbek a. So 1+1 they don't expect 1+1 2. It can also be 11. So please my dear friends, so ಆ ತರ ಒಂದು ಅಪ್ರೋಚ್ ಇರ್ಲಿ. ಅಂಡ್ ಸಮಟೈಮ್ಸ್ ಯು ಶುಡ್ ಹ್ಯಾವ್ ಅ ವೆರಿ ಕಾಮನ್ ಸೆನ್ಸ್ ವೈಲ್ ಆನ್ಸರಿಂಗ್. ಸೊ ಅಫ್ಕೋರ್ಸ್ ಅವೆಲ್ಲ ಒಂದು ಇದಿಟ್ಕೊಳ್ಬೇಕು. ಅಂಡ್ ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇಂಟರ್ನಲ್ ರಿಸರ್ವೇಶನ್. ಸೊ ಇದ್ರ ಬಗ್ಗೆ ನಿಮಗೆ ಫ್ಯಾಕ್ಚುಯಲ್ ಕೂಡ ಇರುತ್ತೆ ಅಂಡ್ ಮೋರ್ ಓವರ್ ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ. ಯಾಕಂದ್ರೆ ಇದರಿಂದ ನಾಳೆ ಧಾರವಾಡದಲ್ಲಿ ಪ್ರೊಟೆಸ್ಟ್ ಆಗ್ತಿದೆ. ಅಂಡ್ ಆಲ್ರೆಡಿ ಸೆಕೆಂಡ್ ಟೈಮ್ ಧಾರವಾಡ 2.0 ಅನ್ನೋ ಒಂದು ಇದಾಗ್ತಿದೆ. ಸೆಕೆಂಡ್ ಟೈಮ್ ಪ್ರೊಟೆಸ್ಟ್ ಆಗ್ತಿದೆ. ಫಸ್ಟ್ ಟೈಮ್ ಪ್ರೊಟೆಸ್ಟ್ ಆದಾಗ ಇಡೀ ಅಡ್ಮಿನಿಸ್ಟ್ರೇಷನ್ ಅಲ್ಲಾಡ್ತು. ಹಾಗಾಗಿ ಇಫ್ ಯು ಆರ್ ಅಪಾಯಿಂಟೆಡ್ ಆಸ್ ಅ DYSP, ಇಫ್ ಯು ಆರ್ ಅಪಾಯಿಂಟೆಡ್ ಆಸ್ ದಿ AC or the Tashildar here, so what step you are going to, how you can douse the temperature of the student, how you can bring them into the cool position ಅನ್ನೋದು ಪ್ರಶ್ನೆ ಇಲ್ಲಿ ಉಂಟಾಗುತ್ತೆ. ಸೊ ಹಾಗಾಗಿ ಇಂಟರ್ನಲ್ ರಿಸರ್ವೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿದು ಇಂಟರ್ನಲ್ ರಿಸರ್ವೇಶನ್ ಅಂದ್ರೆ, ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ತರುತ್ತೆ. ಅದ ನಂತರ ಸೆಕೆಂಡ್ ಸ್ಟೇಟ್ ಬೀಯಿಂಗ್ ಕರ್ನಾಟಕ ಆಫ್ಟರ್ ಹರಿಯಾಣ, ಸೊ ಟು ಇಂಪ್ಲಿಮೆಂಟ್ ದಿಸ್ ಇಂಟರ್ನಲ್ ರಿಸರ್ವೇಶನ್. ಇಂಟರ್ನಲ್ ರಿಸರ್ವೇಶನ್ ಅಂದ್ರೆ ಏನಂದ್ರೆ, ಆಲ್ರೆಡಿ ಶೆಡ್ಯೂಲ್ ಕಾಸ್ಟ್ಗೆ ಸೊ ಇಂತಷ್ಟು ಪರ್ಸೆಂಟೇಜ್ ಅಂತ ಏನು ರಿಸರ್ವೇಶನ್ ಕೊಟ್ಟಿರ್ತಾರೆ. ಸೊ ಮೋಸ್ಟ್ ಅದು 15% ಆಗಿರುತ್ತೆ, ಮತ್ತೆ 17%ಗೆ ಹೆಚ್ಚಿಗೆ ಮಾಡ್ತಾರೆ. 15% ಅಲ್ಲಿ ಏನು ಸುಪ್ರೀಂ ಕೋರ್ಟ್ ಹೇಳುತ್ತದೆ ಅಂದ್ರೆ, ಸೊ ಇದರಲ್ಲಿ ನೀವು ಐಡೆಂಟಿಫೈ ಮಾಡಿ, ಗ್ರೂಪ್ ಮಾಡಿ. ಸೊ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ABC ಅಂತ ಮಾಡ್ಕೊಂಡಿದ್ದಾರೆ. ಸೊ ಇದು ಈಕ್ವಲಿ ಡಿವೈಡ್ ಮಾಡಬೇಕು, ಮಾಡಿ ಸಬ್ ಡಿವಿಷನ್ಸ್ ಮಾಡ್ತಾರೆ. ಸಬ್ ಡಿವಿಷನ್ಸ್ ಅಂದ್ರೆ ಸಬ್ ಕ್ಯಾಟಗರೈಸೇಷನ್ ಮಾಡಿ ಇಂತಷ್ಟು ಈ ಕ್ಯಾಟಗರಿಗೆ ಬರಬೇಕು ಅಂತ ಡಿವೈಡ್ ಆಗುತ್ತೆ. ಸೊ ದಿಸ್ ಇಸ್ ಈ ಪಾಲಿಟಿ ಆಂಗಲ್ ಅಲ್ಲೂ ನೀವು ಹೇಳ್ಬೋದು, ವಾಟ್ ಈಸ್ ದಿಸ್ ಕಾಲ್ಡ್ ಆಸ್ ಪಾಸಿಟಿವ್ ಡಿಸ್ಕ್ರಿಮಿನೇಷನ್. ಸೊ ಇಟ್ ಈಸ್ ಅ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಇಸ್, ಸೊ ಯು ಆರ್ ಡಿವೈಡಿಂಗ್ ಇನ್ ಆರ್ಡರ್ ಟು ಈಕ್ವಲಿ ಬೆನಿಫಿಟ್ ಆಲ್. ಸೊ ಇಟ್ಸ್ ಕೈಂಡ್ ಆಫ್ equal distribution of the resources are also called as distributive justice ಅಂತ ಹೇಳ್ತೀವಿ. distributive justice. Okay, so you need to, whenever you are answering, please make sure that you put some of the political jargons in your answer. ಕನ್ನಡದಲ್ಲೂ ಕೇಳಿದ್ರು ನೀವು ಇಂಗ್ಲಿಷ್ ಅಲ್ಲೂ ಕೆಲವೊಂದು ಟರ್ಮ್ಸ್ ನ ಹಾಕ್ಬೋದು. ಹಾಗಾಗಿ ನೀವು ಇದನ್ನ ಇಂಟರ್ನಲ್ ರಿಸರ್ವೇಶನ್ ಕಮಿಟೀಸ್ ಕೂಡ ನೋಡ್ಕೊಳ್ಳಿ. ಸೊ ಫಸ್ಟ್ ಕಮಿಟಿ ಯಾವ್ದಿತ್ತು, ಜಸ್ಟಿಸ್ ಸದಾಶಿವ ಕಮಿಟಿ 2005ರಿಂದ 2012 ಕೊಟ್ಟಿರುತ್ತೆ, ಟು ಸ್ಟಡಿ ದ ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವೇಶನ್ ಬೆನಿಫಿಟ್ ಅಮಾಂಗ್ 101 SC/STs.
ಸೊ ಇದು ಕೂಡ ಒಂದು ಏನೇನು ಕೀ ರೆಕಮೆಂಡೇಶನ್ ಇರುತ್ತೆ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ರೀಸೆಂಟ್ ಆಗಿ ಸೆಟಪ್ ಮಾಡಿರೋದು ಸೆಕೆಂಡ್ ಕಮಿಟಿ ಕೇಳ್ತಾರೆ, ವಿಚ್ ಈಸ್ ರೀಸೆಂಟ್ ಕಮಿಟಿ ಫಾರ್ ದಿ ಇಂಟರ್ನಲ್ ರಿಸರ್ವೇಶನ್. ವಿ ನೋ ದಟ್ ಇಟ್ ಇಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ. ಸೊ ಬಿಫೋರ್ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ವಿಚ್ ಕಮಿಟಿ ವಾಸ್ ದೇರ್? ಸೊ ಅದು ಕೇಳಿದಾಗ ಸೊ ಇಟ್ ವಾಸ್ ದಿ ಜಸ್ಟಿಸ್ ಸದಾಶಿವ ಕಮಿಷನ್. ಜಸ್ಟಿಸ್ ಸದಾಶಿವ ಕಮಿಷನ್ ಅಲ್ಲಿ ನೀವು ನೋಡಬಹುದು SC ಲೆಫ್ಟ್, SC ರೈಟ್, ಈ ತರ ಒಂದು ಡಿವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಮತ್ತೆ ಟಚಬಲ್ 3% ಕೊಡ್ತಾರೆ ಅಂಡ್ ಅದರ್ SCs is 1%. ಟೋಟಲಿ ನೀವು 11 ಪ್ಲಸ್ 4 ಇಟ್ ಈಸ್ 15% ಕೊಟ್ಟಿರ್ತಾರೆ. ಸೊ ದಿಸ್ ವಾಸ್ actually did not meet the constitutional limit of 50% as per the Indra Sahani ಜಜ್ಮೆಂಟ್. ಇವೆಲ್ಲ ನೀವು ಜಜ್ಮೆಂಟ್ಸ್ ಹೇಳಬೇಕು. 50% ಕ್ಯಾಪ್ ಸುಪ್ರೀಂ ಕೋರ್ಟ್ ಗಿವನ್ ಇನ್ ದಿ ಇಂದಿರಾ ಸಹಾನಿ ಜಜ್ಮೆಂಟ್. ಸೊ ಅದಾದ್ಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಹೈಕ್ ಮಾಡುತ್ತೆ 15 to 17% ಅಂಡ್ ಫ್ರಮ್ 3 to 7%. ಸೊ ಫಾರ್ ದಿ ಸೊ ಈ ಒಂದು ಕಮಿಟಿಯಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ 50% ಏನ್ ಕೋಟ್ ಆಯ್ತು ಅದು ಎಕ್ಸಿಡ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ SC ಲೆಫ್ಟ್, SC ರೈಟ್ ಮತ್ತೆ 5%. ಸೊ ಇದೇನಾಗುತ್ತೆ 12 ಪ್ಲಸ್ 17% ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ವಾಸ್ ದಿ ಆಕ್ಚುಲಿ ಇಶ್ಯೂ. ಸೊ ಈ ಇಶ್ಯೂ ರಿಲೇಟೆಡ್ ಹೈಕೋರ್ಟ್ ಅಲ್ಲಿ ಕೇಸ್ ಆಯ್ತು, ಮತ್ತೆ ಎಲ್ಲ ಕ್ಯಾಟ್ ಅಲ್ಲೆಲ್ಲ ಕೂಡ ಆಗುತ್ತೆ. ಸೊ ಈ ರಿಲೇಟೆಡ್ ಆಂಗಲ್ ಅಲ್ಲಿ ಡೆಫಿನೆಟ್ಲಿ ಯು ವಿಲ್ ಗೆಟ್ ದಿ ಕ್ವಶನ್ಸ್ ಬರುತ್ತೆ ಇಲ್ಲಿಂದ. ಸೊ ಕ್ವಶನ್ಸ್ ಯಾವ ತರ ಅರೈಸ್ ಆಗ್ಬೇಕಂದ್ರೆ ವೈ ದ ನೀಡ್ ಅರೈಸ್ ಫಾರ್ ದಿ ಇಂಟರ್ನಲ್ ರಿಸರ್ವೇಶನ್ ಕೂಡ ಬರುತ್ತೆ. ವೈ ಇಂಟರ್ನಲ್ ರಿಸರ್ವೇಶನ್ ಯಾಕೆ ಬೇಕು ಅನ್ನೋ ಒಂದು ಕ್ವಶನ್ ಉಂಟು ಮಾಡ್ತಾರೆ. ಸೊ ನೀವು ಇಲ್ಲಿ ಪಾಸಿಟಿವ್ ಆಂಗಲ್ಸ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ಬೇಕು, ಬಿಕಾಸ್ some of the communities which are backward. So I'm not talking about internal reservation. In perspect reservation ಕೂಡಾನು ಮಾತಾಡಿದ್ರು. ಸೊ ವೈ ರಿಸರ್ವೇಶನ್ ಇಸ್ ರಿಕ್ವೈರ್ಡ್? ಎಸ್ ರಿಕ್ವೈರ್ಡ್ ಅಂತಾನೆ ನಿಮ್ಮ ಆನ್ಸರ್ ಇರಬೇಕು, ನೋ ಅಂತ ಹೇಳಕ್ ಹೋಗ್ಬೇಡಿ, ಬಿಕಾಸ್ ಯು ವಿಲ್ ಫಾಲ್ ಇನ್ ದ ಕಾಂಟ್ರವರ್ಸಿ. ಸೇಸ್ ಎಸ್ ಟೆಲ್ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಹ್ಯಾಸ್ ಪ್ರೊವೈಡೆಡ್. ಸೊ ಹೂ ಯು ಆರ್ ಟು ಡಿಸೈಡ್ ಅಲ್ವಾ? ಸೊ ಬಿ ರಿಯಲಿಸ್ಟಿಕ್. ಯಾವುದೇ ತರ ನೀವು ಬ್ಲಂಡರ್ ಮಾಡ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ದೇ ವಿಲ್ ಗಿವ್ 1 or 2 marks, 2-3 marks ಕೊಟ್ಟು ಕಳಿಸ್ಬಿಡ್ತಾರೆ. ಸೊ be very practical and be open. Reservation ಆಗ್ಬೇಕು. Yes, we need reservation because we need to bring to the society into equality. We need to promote we need to abolish the untouchability, Article 17, which is still there, and we also provide equality. We need to uplift the marginalized, the socio-economically weaker section of the society. In fact, even the EWS, economically weaker section, 10% reservation was also a part of the government, which was given recently. So yes, somewhere the government is pro to the reservation. Of course, we know there are some the agenda behind the reservation. ಅದಾದ್ಮೇಲೆ ಇಂಟರ್ನಲ್ ರಿಸರ್ವೇಶನ್ ಯಾಕೆ ಬೇಕಿತ್ತು? ಪಾಸಿಟಿವ್ ಆಂಗಲ್ ಅಲ್ಲಿ ಹೇಳಿ, ಬಿಕಾಸ್ ಓನ್ಲಿ some elite sections, those who are getting repeated benefits are getting the benefit among the SCs. So in order to distribute and bring on par with the other community, so internal reservation was required. So of course this ಈ ತರ ಒಂದು ಹೇಳ್ಬೋದು ನೀವು. ಸೊ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇಲ್ಲಿ ಕೆಲವೊಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಇದಾವೆ. ಸೊ ಬಿಕಾಸ್ ಆಫ್ಟರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಓನ್ಲಿ ದಟ್ ಸ್ಟೇಟ್ ಗವರ್ಮೆಂಟ್ ಅಪಾಯಿಂಟೆಡ್ ನಾಗಮೋಹನ್ ದಾಸ್ ಕಮಿಟಿ ಅಂಡ್ ದೆನ್ ದ ರಿಪೋರ್ಟ್ ವಾಸ್ ಸಬ್ಮಿಟೆಡ್ ಟು ದ ಗವರ್ಮೆಂಟ್, ರೈಟ್? ಸೊ ಹಾಗಾಗಿ ನೀವು ಇಶ್ಯೂಸ್ ಏನೇನು ಎಲ್ಲ ಆಯ್ತು ನೀವು ಹೇಳಿ, ನೋಟಿಫಿಕೇಶನ್ ಆಗ್ಲಿಲ್ಲ, ಸಾಕಷ್ಟು ಎಕ್ಸಾಮ್ಸ್ ಕೂಡ ಏನು ರಿಸಲ್ಟ್ಸ್ ಚಾಲೆಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ಸಮ್ವೇರ್ ಸ್ಟೂಡೆಂಟ್ ಕಮ್ಯುನಿಟಿ ಗಾಟ್ ಅಫೆಕ್ಟೆಡ್ ಅಂತ ಕೂಡ ನಾವು ಇಲ್ಲಿ ಹೇಳಲಿಕ್ಕೆ ಬರುತ್ತೆ. ಆಯ್ತಾ? ಇದಾದ್ಮೇಲೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ವೇರಿಯಸ್ ಕೇಸಸ್ ಇದಾವೆ. ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದೇವಿಂದರ್ ಸಿಂಗ್ 7 bench ಕೇಸ್ ಅಲ್ಲೂ ಕೂಡ in favor of 6 members has favored and 1 member did not was against it. So you subclassification is permissible, so which was given to the states have the power to subclassify SC and ST to provide more help to the backward among the backward. So these terms are very important, backward among the backward, right? So then and in 2004 also there was a case, a court rejected the old view that SCs are a single homogeneous block and cannot be tinkered. So this was is kind of judgment which was against the current judgment. So then again what is most important aspect is when states are going through
this kind of survey, the state must provide the quantifiable empirical data to prove that certain subcategories are underrepresented. That's why Nagmohan Das committee was appointed, and socio-economic survey was also conducted. So these are very important aspects, right? So this was the guideline which Supreme Court has given. And creamy layer debate was also brought in the SC similar to OBCs, which is a court also suggested that creamy layer principle currently no state is practicing, no state is implemented. So this concept economic angle has not brought into it. So KSL questions ಕೇಳಿದಾಗ interview ಅಲ್ಲಿ ಕರ್ನಾಟಕ SC bill 2015 received governor's assent in February, discuss ಅಂತ ಹೇಳ್ಬೋದು. What is your opinion? Ongoing recruitment related ಕೂಡಾನು ಹೇಳ್ಬೋದು. ಯಾಕಂದ್ರೆ so currently the government is wanted to recruit 56,432 posts. So cabinet is under pressure to apply new internal reason. How this you can, how if you are the member of policy making, how you suggest this process will be speed ಅಂತ ಹೇಳ್ಬೋದು. So of course ಇದ್ರಲ್ಲೂ ಕೆಲವೊಂದು nomadic people are demanding extra percentage, that how you can be included. So argument in favor and argument in against ನೀವು ಕೊಡ್ಬೋದು. ಸೊ ಹೌ ಲೈಕ್ ಮೋಸ್ಟ್ಲಿ ಈ ತರನೇ ಒಂದು ಫೇವರ್ ಅಲ್ಲೇ ಹೇಳ್ಬೇಕಾಗುತ್ತೆ. ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ಇಲ್ಲಿ ಸೋಷಿಯಲ್ ಜಸ್ಟಿಸ್ ಕೂಡ ಬರುತ್ತೆ. ಅಂಡ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆಸ್ ಆರ್ಟಿಕಲ್ 14 ವಿಚ್ ಈಸ್ ವಿತ್ ರೆಸ್ಪೆಕ್ಟ್ ಟು ಈಕ್ವಾಲಿಟಿ ಬಗ್ಗೆ ಮಾತಾಡುತ್ತೆ. ಸೊ ಇವೆಲ್ಲ ಒಂದು ಆಂಗಲ್ ಅಲ್ಲಿ ಪಾಸಿಟಿವ್ ಆಸ್ಪೆಕ್ಟ್ಸ್ ಹೇಳಿ. ಹೌಎವರ್ ಇಫ್ ದೇ ಆಸ್ಕ್ ನೆಗೆಟಿವ್ಲಿ ಹೇಳಿ ಅಂತ ಹೇಳಿದ್ರೆ ಯು ಕ್ಯಾನ್ ಟಾಕ್ ಅಬೌಟ್ critics argue it fragment Dalit movements and create internal rivalry. ಇದ್ರಲ್ಲೇ ಗ್ರೂಪ್ಸ್ ಅಲ್ಲೇ ಗ್ರೂಪಿಸಮ್ ಆಗ್ಬಿಡುತ್ತೆ. ಸೊ ಡೇಟಾ ಇಂಟಿಗ್ರಿಟಿ, ಸೊ ಆಫ್ ಕೋರ್ಸ್ ವಾಟ್ ಈಸ್ ಪುಟ್ಟುಸ್ವಾಮಿ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್ ದಟ್ data is a very private, so some group may challenge an empirical data used for commission which is outdated, and efficiency concern ಕೂಡ ಬರುತ್ತೆ. ಸೊ ಇದೇ ತರ ನಾವು ಪ್ರಿಪೇರ್ ಆಗ್ತಾ ಹೋಗ್ತಿರೋಣ. ಸೊ ಫಸ್ಟ್ ಆಫ್ ಆಲ್ we are focusing on the state aspect. So we will speed up our preparation for the interview. I'll bring with lot of ideas and my experience and decades of experience to help you enhance your preparation so that you can perform very well in the interview. Hope this session will definitely help, and this other videos are there in the app. You can watch them. So you can register for the course which is minimum fees, and we will guide, we will take 3 to 4 mock interviews online, and if possible offline also. I wish you all the best. Thank you for watching. Take care. Bye bye.